ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಏನು ಹೇಳಿ, ಸೀರೆ ಉಟ್ಟರೆ ಯಾರು ಚೆನ್ನಾಗಿ ಕಾಣಿಸಲ್ಲ ಹೇಳಿ? ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಆದರೆ ಸೀರೆ ಉಟ್ಕೊಂಡಾದಮೇಲೆ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗ್ಬಿಡತ್ತಲ್ವ. ಸೊ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಅಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ 10 ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದ್ಸಲ ಖಂಡಿತವಾಗಿ ವಿಡಿಯೋನ ನೋಡಿ ಟ್ರೈ ಮಾಡಿ. ಓಕೆ, ಯೂಶ್ವಲಿ ಆಗುವಂಥ ಫಸ್ಟ್ ಪ್ರಾಬ್ಲಮ್ ಏನಂತ ಅಂದರೆ, ಸೀರೆ ಉಟ್ಕೊಂಡು ರೆಡಿಯಾಗಿರ್ತೀವಿ, ಆದರೆ ಏನಾಗುತ್ತೆ ಅಂತಂದರೆ ನಮ್ಮ ಫಸ್ಟ್ ಲೇಯರ್ ಏನಾಗಿರುತ್ತೆ ಅದು ಉದ್ದ ಆಗಿಬಿಡುತ್ತೆ, ಅದು ಕಾಣಿಸುತ್ತೆ, ನಮ್ಮ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ. ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಟ್ರಿಕ್ ಹೇಳ್ತೀನಿ ನೋಡಿ. ಈ ಥರ ಅದನ್ನು ಫೋಲ್ಡ್ ಮಾಡಿ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ಆಯಿತು, ಉದ್ದ ಆಯಿತು ಅಂತ ಅಂದಾಗ. ಇಲ್ಲ ಅಂತಂದರೆ ಅಷ್ಟೊತ್ತಿಗೆ ನಿಮ್ಮ ಹತ್ರ ಎಕ್ಸ್ಟ್ರಾ ಪಿನ್ ಇರಲಿಲ್ಲ ಅಂತ ಅಂದರೂ ಏನೂ ಟೆನ್ಷನ್ ಇಲ್ಲ. ಈ ಥರ ನೋಡಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ರೆ ಆಯಿತು. ಈ ಥರ ಗಂಟನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಈ ಒಂದು ಟ್ರಿಕ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಸೀರೆ ಫಸ್ಟ್ ಲೇಯರ್ ಉದ್ದ ಆದರೆ ಇದನ್ನು ಟ್ರೈ ಮಾಡಿ, ಸರಿನಾ? ನೆಕ್ಸ್ಟ್ ಪ್ರಾಬ್ಲಮ್ ಅಂತ ಅಂದರೆ, ಕೆಲವೊಂದು ಸಲ ಸೀರೆ ನಾವು ನೀಟಾಗಿ ಉಟ್ಕೊಂಡಾಗಿರುತ್ತೆ, ಬಟ್ ನಾವು ಸೆರಗನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ ಮರೆತು ಬಿಟ್ಟಿರ್ತೀವಿ. ಆವಾಗ ಇದೇ ಥರ ಬಿಟ್ಬಿಟ್ರೆ ತುಂಬ ಮೆಸ್ಸಿಯಾಗಿ ಅನಿಸುತ್ತಲ್ವಾ. ಸೀರೆ ಎಷ್ಟು ಚೆನ್ನಾಗಿದ್ರು ಸೆರಗು ತುಂಬ ಚೆನ್ನಾಗಿ ಅರೇಂಜ್ ಮಾಡಿಲ್ಲ ಅಂತ ಅಂದರೆ ಆ ಲುಕ್ ಎಲ್ಲ ಹಾಳಾಗೋಗುತ್ತೆ. ಆವಾಗ ಏನು ಮಾಡ್ಬೋದು ಅಂತಂದರೆ, ನೋಡಿ ಸೀರೆನ ಉಟ್ಟಾಗಿದೆ, ಸೆರಗು ಕೂಡ ಹಾಕಾಗಿದೆ, ಪಿನ್ ಹಾಕ್ಕೊಂಡಾದಮೇಲೆ ಈ ಸೆರಗನ್ನು ಈ ಥರ ಮುಂದ್ಗಡೆ ತೊಗೊಂಡ್ಬಿಟ್ಟು ನಾವು ಕೈಯಿಂದ ಇವಾಗ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಯಾರಾದರೂ ಇದ್ದರೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಂದರೆ ನಾವು ಮಾಡ್ಕೋಬೇಕಾಗತ್ತೆ. ಆ ಟೈಮಲ್ಲಿ ನೋಡಿ ಈ ಒಂದು ಟ್ರಿಕ್ ತುಂಬಾ ಯೂಸ್ ಆಗುತ್ತೆ. ಸೊ ಈ ಥರ ಫ್ರಂಟಲ್ಲಿ ಹಾಕ್ಕೊಂಡು ನಾವು ನೀಟಾಗಿ ಕೈಯಿಂದ ಅರೇಂಜ್ ಮಾಡ್ಕೋಬೋದು. ಸೊ ಏನಾದರೂ ನೀವು ಸ್ಟಾರ್ಟಿಂಗಲ್ಲೇ ಪಿನ್ ಮಾಡ್ಲಿಕ್ಕೆ ಮರೆತು ಹೋಗಿದ್ರಿ, ಮತ್ತು ಇವಾಗ ಹೋಗಬೇಕು ಲೇಟ್ ಆಗುತ್ತೆ ಅಂತ ಅನಿಸಿದರೆ ಆ ಟೈಮಲ್ಲಿ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಈ ಥರ ನೋಡಿ ನಾವು ಕೈಯಿಂದ ಅರೇಂಜ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ತುಂಬ ಈಸಿಯಾಗಿ, ತುಂಬ ಕಡಿಮೆ ಸಮಯದಲ್ಲಿ ತುಂಬ ನೀಟಾಗಿ ನಮ್ಮ ಸೆರಗು ರೆಡಿ ಆಗುತ್ತೆ. ಈ ಥರ ರೆಡಿ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ. ಸೀರೆ ಉಟ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಉಟ್ಕೊಂಡಂತಹ ಸೆರಗು ಏನಿದೆ ಅದು ಮೆಸ್ಸಿಯಾಗಿ ಇರಬಾರ್ದು. ಮೆಸ್ಸಿಯಾಗಿದ್ದರೆ ಲುಕ್ ತುಂಬ ಚೆನ್ನಾಗಿ ಕಾಣಿಸಲ್ಲ. ಈ ಥರ ನೋಡಿ ಪ್ರೆಸ್ ಮಾಡಿದರೆ ನಾವು ಐರನ್ ಮಾಡ್ದಂಗೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಒಂದು ಟ್ರಿಕ್ ಕೂಡ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಓಕೆನಾ? ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಏನಾಗುತ್ತೆ, ಕೆಲವೊಂದು ಸಲ ನಾವು ಸೀರೆ ಉಟ್ಕೊಂಡಾಗ ಫಸ್ಟ್ ಸೆರಗಿನ ಫಸ್ಟ್ ಪದರ ಏನಿದೆ ಅದನ್ನೇನು ಮಾಡ್ತೀವಿ, ಬಾರ್ಡ್ರ್ ಏನಿದೆ ಕುತ್ತಿಗೆ ತನಕ ತೊಗೊಂಡು ಬಂದುಬಿಡ್ತೀವಿ. ಆ ಥರ ಮಾಡೋದ್ರಿಂದ ನಾವೇನಾದರೂ ನೆಕ್ ಪೀಸ್ ಏನಾದರೂ ಹಾಕ್ಕೊಂಡ್ರೂ ಕಾಣಿಸಲ್ಲ. ಅದ್ರ ಜೊತೆಗೆ ತುಂಬ ಅನ್ಕಂಫರ್ಟೇಬಲ್ ಅಂತ ಅನಿಸುತ್ತೆ. ನನಗಂತೂ ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತಪ್ಪ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ ಈ ಥರ ನಾವು ಮೊದಲನೇ ಒಂದು ಏನದು ಬಾರ್ಡರ್ ಏನಿದೆ ಅದನ್ನೇನು ಮಾಡಬೇಕು ಅಂತಂದರೆ, ಅದು ಯೂಶ್ವಲಿ ಲೂಸ್ ಇರುತ್ತಲ್ವ. ಸೊ ಅದನ್ನು ನೀಟಾಗಿ ನೋಡಿ ಹೀಗೆ ಸ್ವಲ್ಪ ಟೈಟ್ ಮಾಡಿ ಎಳ್ಕೊಂಡು ಮೇಲ್ಗಡೆಯಿಂದ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಆಮೇಲೆ ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೋಬೇಕು. ಈ ಥರ ಮಾಡಿ ಪಿನ್ನನ್ನು ಹಾಕೋದ್ರಿಂದ ನಮಗೇನಾಗುತ್ತೆ ಅಂತ ಅಂದರೆ, ಈ ಒಂದು ಫಸ್ಟ್ ಪದರ ಏನಿದೆ ಅದು ಅಷ್ಟು ಕುತ್ತಿಗೆಗೆ ಬಂದು ಕೂತ್ಕೊಳ್ಳಲ್ಲ. ಸೊ ಅಲ್ಲಿ ಸ್ಪೇಸ್ ಸಿಗುತ್ತೆ, ನಾವು ಹಾಕ್ಕೊಂಡಿರುವಂಥ ನೆಕ್ ಪೀಸ್ ಕಾಣುತ್ತೆ. ಅದ್ರ ಜೊತೆಗೆ ನಾವು ಸೀರೆ ಉಟ್ಟಾದಮೇಲೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಸೀರೆ ಉಟ್ಟಾಗ ಈ ಥರ ಪಿನ್ ಮಾಡಿಕೊಂಡ್ರೆ ಈ ಒಂದು ಸೆರಗಿನ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮು ಖಂಡಿತವಾಗಿ ಟ್ರೈ ಮಾಡಿ. ನೆಕ್ ಪೀಸ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣ್ತೀರಾ, ಓಕೆನಾ? ನೆಕ್ಸ್ಟ್ ಟಿಪ್ ಹೇಳ್ತೀನಿ ನೋಡಿ. ಏನಾಗುತ್ತೆ, ನಾವು ಸೀರೆ ಉಟ್ಟಾಗ ಬಲಗಡೆ ಚೆನ್ನಾಗಿ ಕವರ್ ಆಗುತ್ತೆ, ಆದರೆ ಎಡಗಡೆ ಏನು ಮಾಡೋದು, ಕೆಲವೊಬ್ಬರಿಗೆ ಸೊಂಟ ಕಾಣಿಸೋದು, ಹೊಟ್ಟೆ ಕಾಣಿಸೋದು ಅಷ್ಟೆಲ್ಲ ಇಷ್ಟ ಆಗಲ್ಲ ಅಲ್ವಾ. ಸೊ ಆವಾಗ ಏನು ಮಾಡ್ಬೋದು ಅಂತಂದರೆ, ನಮ್ಮ ಸೆರಗಿನ ಎರಡನೆಯ ನೆರಿಗೆ ಏನಿದೆ ಅದನ್ನು ಸ್ವಲ್ಪ ಹೀಗೆ ಥರ ಎಳೆದ್ಬಿಟ್ಟು ಬ್ಲೌಸ್ ಜೊತೆಗೆ ನಾವು ಅದನ್ನು ಪಿನ್ ಮಾಡ್ಕೋಬೇಕು. ಸೊ ಈ ಥರ ಪಿನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಸೆರಗು ಅಲ್ಗಾಡಲ್ಲ. ಅದ್ರ ಜೊತೆಗೆ ಒಂದು ಕಡೆಗೆ ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ, ಮತ್ತು ನಮ್ಮ ಲೆಫ್ಟ್ ಸೈಡ್ ಕೂಡ ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕವರ್ ಆಗುತ್ತೆ ಅಂತಂದರೆ ಇಲ್ಲಿ ಏನು ಕೂಡ ಕಾಣಿಸಲ್ಲ. ನೆಕ್ಸ್ಟ್ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಸೀರೆ ಉಟ್ಕೊಂಡಾಗ ಸೀರೆ ಸೆರಗಿನ ಉದ್ದ ಎಷ್ಟಿಡಬೇಕು ಅನ್ನೋದು ತುಂಬ ಜನರ ಒಂದು ಕನ್ಫ್ಯೂಷನ್ ಅಲ್ವಾ. ಸೀರೆ ಉಟ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ಲದೆ ನಮ್ಮ ಸೀರೆ ಸೆರಗು
ತುಂಬ ಉದ್ದ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ಕೆಲವೊಂದು ಸಲ ತುಂಬ ಶಾರ್ಟ್ ಆಗಿಬಿಡುತ್ತೆ. ಇದು ಎರಡೂ ಆದರೂ ಕೂಡ ನಾವು ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸಲ್ಲ. ಸೊ ಲೆಂತ್ ಎಷ್ಟಿರಬೇಕು ಅಂತಂದರೆ ನಾವು ಸೀರೆ ಉಟ್ಕೊಂಡಾಗ ನಮ್ಮ ಮಂಡಿ ಮತ್ತು ಪಾದದ ನಡುವಿನ ಭಾಗ ಅಂದರೆ ಅಷ್ಟು ಅಂತರದಲ್ಲಿ ನಮ್ಮ ಸೀರೆಯ ಸೆರಗು ಬರಬೇಕು. ಸೊ ಇದು ಪರ್ಫೆಕ್ಟಾದ ಮೆಜರ್ಮೆಂಟ್ ಆಗುತ್ತೆ ನೋಡಿ, ಈ ಥರ ಬರಬೇಕು. ಇದನ್ನು ನಾವು ಟರ್ನ್ ಮಾಡಿ ಈ ಕಡೆ ಮುಂದೆ ತಗೊಂಡಾಗ ಈ ಸೀರೆ ಸೆರಗೇನಿದೆ ನಮ್ಮ ಎಡಗಾಲಿನ ಮಂಡಿಗೆ ಆ ಒಂದು ಸೆರಗು ತಾಗಬೇಕು. ಸೊ ಆವಾಗ ಅದರ ಲೆಂತು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ. ಕೆಲವೊಬ್ಬರಿಗೆ ಮತ್ತೊಂದು ಸಮಸ್ಯೆ ಇದೆ, ಸೀರೆ ಉಡುವಾಗ ಸೀರೆನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅಲ್ವಾ. ಕೆಲವೊಬ್ಬರು ಸೆಂಟ್ರಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಬ್ಬರು ಸೈಡಿಂದ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಕ್ಸಾಕ್ಟಾಗಿ ಮೆಷರ್ ಹೇಳಬೇಕು ಅಂತಂದರೆ ನಮ್ಮ ರೈಟ್ ಶೋಲ್ಡರ್ ಏನಿದೆ ಅದಕ್ಕೆ ಸ್ಟ್ರೇಟಾಗಿ ನಾವು ಫಸ್ಟಿಗೆ ಟಕ್ಕಿನ್ ಮಾಡಬೇಕು. ಓಕೆನಾ. ಸೊ ಟಕ್ಕಿನ್ ಮಾಡುವಾಗ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ ಈ ಥರ ನೋಡಿ, ನಾವು ಸೀರೆನ ಎಳಿಬಾರ್ದು. ಈ ಥರ ಎಳೆದು ಸೀರೆನ ಉಡೋದ್ರಿಂದ ಏನಾಗುತ್ತೆ, ಫಸ್ಟ್ ಲೇಯರ್ ಏನಾಗುತ್ತೆ ಅದರ ಲೆಂತ್ ಉದ್ದಾಗಿ ನಮ್ಮ ಕಾಲಿಗೆ ಸಿಕ್ಕಿ ಹಾಕ್ಕೊಳ್ಳುವ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಟ್ರೇಟಾಗಿ ಉಡಬೇಕು, ಸರಿನಾ. ಸೊ ನೆಕ್ಸ್ಟ್ ಟಿಪ್ ನೋಡಿ, ತುಂಬ ಜನರಿಗೆ ಕೈ ನೋವೆಲ್ಲ ಇರುತ್ತಲ್ವ, ಅಂಥವ್ರಿಗೆ ಏನಾಗುತ್ತೆ, ಬ್ಲೌಸಿಗೆ ಪಿನ್ ಹಾಕಬೇಕಲ್ವ ಸೀರೆ ಜೊತೆಗೆ, ಆವಾಗ ಕೈ ನೋವಿರುತ್ತೆ. ಸೊ ತುಂಬ ಜನಕ್ಕೆ ಹೀಗೆ ಕೂಡ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ಈ ಒಂದು ಟ್ರಿಕ್ನ ಯೂಸ್ ಮಾಡಿ, ತುಂಬ ಸುಲಭ ಇದೆ ಮತ್ತು ತುಂಬಾ ಯೂಸ್ಫುಲ್ ಆಗಿದೆ. ಏನಂತಂದರೆ ನಮಗೆ ಎಷ್ಟು ಉದ್ದ ಬೇಕು ಸೆರಗು ಅಂತ ಮೊದಲೇ ನೋಡಿಬಿಟ್ಟು ಒಂದು ಪಿನ್ ಮಾಡ್ಕೋಬೇಕು. ಓಕೆನಾ. ಆಮೇಲೆ ನಾವು ಆ ಸೀರೆ ಜೊತೆಗೆ ಹಾಕುವಂಥ ಬ್ಲೌಸನ್ನು ತೊಗೊಂಡು ನಾವು ಏನು ಶೋಲ್ಡರ್ ಜಾಯಿಂಟ್ ಏನಿದೆ ಅದಕ್ಕಿಂತ ಕರೆಕ್ಟ್ 2 ಇಂಚ್ ಕೆಳಗೆ ನಾವು ಈ ಪಿನ್ನನ್ನು ಹಾಕ್ಕೊಂಡು ಸೆರಗಿನ ಜೊತೆಗೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದಮೇಲೆ ನಾವು ಸೀರೆನ ಉಟ್ರೆ ತುಂಬ ಪರ್ಫೆಕ್ಟಾಗಿ ಪಿನ್ನಿಂಗ್ ಮಾಡಿದ್ದು ಗೊತ್ತಾಗುತ್ತೆ ನಿಮಗೆ. ಸೊ ಯಾರಿಗೆಲ್ಲ ಕೈ ನೋವಿದೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ನೋಡಿ, ನಾವು ಹೆವಿ ಬಾರ್ಡ್ರ್ ಇರುವಂಥ ಸ್ಯಾರಿ ಇರ್ಬೋದು ಅಥವಾ ವರ್ಕ್ ಇರುವಂಥ ಸೀರೆನ ಉಟ್ಕೊಂಡಾಗ ನಮ್ಮ ಡೀಪ್ ನೆಕ್ ಇರುವಂಥ ಬ್ಲೌಸ್ ಇದ್ದರೆ ಶೋಲ್ಡರ್ ಡೌನ್ ಆಗುತ್ತಲ್ವ. ಅದಕ್ಕೆ ಒಂದು ತುಂಬ ಸಿಂಪಲಾಗಿ ಸೊಲ್ಯೂಷನ್ ಅಂತಂದರೆ ಈ ಥರ ಬ್ಲೌಸಿಗೆ ನಾವು ಪ್ರೆಸ್ ಬಟನನ್ನು ಇಟ್ಟರೆ ನಾವು ಹಾಕುವಂಥ ಪೆಟಿಕೋಟ್ ಕೂಡ ಇದರಲ್ಲಿ ಚೆನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ಶೋಲ್ಡರ್ ಡೌನ್ ಕೂಡ ಆಗಲ್ಲ. ಶೋಲ್ಡರ್ ಡೌನ್ ಆಗದೇ ಇದ್ದಾಗ ನಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ಟಿಪ್ ನೋಡಿ, ನೆಕ್ಸ್ಟ್ ಟಿಪ್ಪಲ್ಲಿ ನಾವು ಸೀರೆಯ ಸೆರಗು ಏನಂತೀವಿ ಇದು ತುಂಬಾ ಇಂಪಾರ್ಟೆಂಟ್. ಸೀರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಸೀರೆ ಸೆರಗು ಅಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿರಬೇಕು, ಪಿನ್ ಮಾಡ್ಕೊಂಡಿರಬೇಕು. ಈ ಥರ ಮೆಸ್ಸಿ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಸಿಂಪಲ್ ಆದ ಸೀರೆನ ಆರಾಮಾಗಿ ಉಡ್ಬೋದು. ಈ ಥರ ಬಾರ್ಡ್ರ್ ಇರುವಂಥ ಸೀರೆನ ಸೆರಗು ಸೆಟ್ ಮಾಡಬೇಕಂತಂದರೆ ಕೈ ನೋವು ಬರುತ್ತೆ ಹೊರತು ಸೀರೆ ಸೆರಗು ಮಾತ್ರ ಸೆಟ್ ಆಗಲ್ಲ. ಸೊ ನಾವು ಮಾಡುವಂಥ ತಪ್ಪೇನಂತ ಅಂದರೆ ನಾವು ತುಂಬ ಲೆಂತಿಯಾಗಿ ತೊಗೊಂಡ್ಬಿಡ್ತೀವಿ. ಆವಾಗ ಏನು ಮಾಡಬೇಕು ಅಂತಂದರೆ ಸೀರೆಯ ಸೆರಗೇನಿದೆ ಅದನ್ನು ಫಸ್ಟಿಗೆ ನಾವು ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ಪುಟ್ಟದಾಗಿ ನಾವು ಇದನ್ನು ಸೆಟ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಉದ್ದಕ್ಕೆ ಅಂದರೆ ತುಂಬ ಲೆಂತಿಯಾಗಿ ತೊಗೊಂಡ್ರೆ ಕೈ ನೋವು ಬರುತ್ತೆ ಮತ್ತು ಅಷ್ಟು ಪರ್ಫೆಕ್ಟಾಗಿ ಸೆಟ್ ಆಗಲ್ಲ. ನೋಡಿ ಈ ಥರ ಪುಟ್ಟದಾಗಿ ಸೆಟ್ ಮಾಡಿಕೊಂಡು ಅದನ್ನು ನಮ್ಮ ಶೋಲ್ಡರ್ ಮೇಲೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಸೆಟ್ ಮಾಡಿಕೊಂಡು ಮತ್ತೆ ಶೋಲ್ಡರ್ ಮೇಲೆ ಹಾಕ್ಕೊಂಡು ಆ ಥರ ಮಾಡಿದರೆ ನಮಗೆ ಟೈಮ್ ಕೂಡ ಬೇಗ ಆಗುತ್ತೆ. ಅಂದರೆ ಕಡಿಮೆ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಸೀರೆ ಸೆರಗನ್ನು ರೆಡಿ ಮಾಡಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಥರ ನೀವು ಸೀರೆ ಸೆರಗನ್ನು ಮೊದಲನೇ ದಿನ ಇದ್ರೂ ಟೈಮ್ ಇತ್ತು ಅಂತಂದರೆ, ಅಂದರೆ ನೆಕ್ಸ್ಟ್ ಡೇ ನೀವು ಸಾರಿ ಉಡಬೇಕು ಅಂತಂದರೆ ಫಸ್ಟ್ ಡೇ ಇದನ್ನು ನೀವು ಈ ಥರ ರೆಡಿ ಮಾಡಿಟ್ಕೊಂಡ್ರು ಕೂಡ ನೆಕ್ಸ್ಟ್ ಡೇ ಆರಾಮಾಗಿ ಸೀರೆನ ಉಟ್ಕೊಂಡು ಹೋಗ್ಬೋದು. ಈ ಟಿಪ್ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಸೀರೆ ಉಡುವಾಗ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ, ಸರಿನಾ. ಸೊ ಲಾಸ್ಟ್ ಟಿಪ್, 10ನೇ ಟಿಪ್ ಇವಾಗ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಕೆಲವೊಬ್ಬರಿಗೆ ಸೀರೆ ಉಟ್ಟಾದಮೇಲೆ ಬ್ಯಾಕ್ ಸೈಡಲ್ಲಿ ಈ ಒಂದು ಪದರ ಏನಿದೆ ಅದು ಇಳಿಬಾರ್ದು ಅಂತ ಇರುತ್ತೆ. ಸೊ ಅದಕ್ಕೂ ಕೂಡ ಒಂದು ತುಂಬ ಈಸಿಯಾದ ಟ್ರಿಕ್ ಇದೆ. ಏನಂತ ಅಂದರೆ ಒಂದು ಪೆನ್ ತೊಗೊಂಡ್ಬಿಟ್ಟು ಈ ಫಸ್ಟ್ ಏನು ಬಾರ್ಡ್ರ್ ಇದೆ ಅದನ್ನು ಸ್ವಲ್ಪ ಈ ಥರ ಎಳೆದು ಅದನ್ನು ಬ್ಲೌಸ್ ಜೊತೆಗೆ ನಾವು ಪಿನ್ ಮಾಡ್ಕೊಂಡು ಬಿಡಬೇಕು. ಸೊ ಈ ಥರ ಪಿನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಸೀರೆ ಕೆಳಗಡೆ ಆಗಲ್ಲ, ತುಂಬ ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ. ಸೊ ಈ ಒಂದು ಟ್ರಿಕ್ ಕೂಡ ತುಂಬಾ ಯೂಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಟ್ರಿಕ್ಸ್ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.